ನಮಸ್ಕಾರ. ನಾನು ಡಾಕ್ಟರ್ ಜಯದೇವ್ ಬಾಲ್ಕುರ್ಕೆ. ಇವತ್ತು ನಾನೊಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಪ್ರಸ್ತುತ ಕರ್ನಾಟಕ ಸರ್ಕಾರ ಬೃಹತ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ 25 ಒಪ್ಪಿಗೆ ಮಾಡಿ ಅದನ್ನು ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸಿತ್ತು. ರಾಜ್ಯಪಾಲರು ಅದರ ಮೇಲೆ ಅನೇಕ ಅಬ್ಜೆಕ್ಷನ್ಸ್, ಕೆಲವು ಆಕ್ಷೇಪಣೆಗಳನ್ನು ಮಾಡಿ ಅದನ್ನು ಪುನರ್ ಪರಿಶೀಲನೆ ಮತ್ತು ಸರ್ಕಾರಕ್ಕೆ ಕಳಿಸಿದೆ. ಇದೆಲ್ಲ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಸಾರ್ವಜನಿಕರಿಗೆ ಇವತ್ತು ಬೆಂಗಳೂರು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರತಕ್ಕಂಥ ಒಂದು ನಗರ. ಈ ಬೆಂಗಳೂರಿನ ಸ್ಥಾಪಕ ಶ್ರೀ ಕೆಂಪೇಗೌಡರಿಗೆ ಸಲ್ಲುತ್ತೆ. ಫಾದರ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಬೆಂಗಳೂರು, ಅವರ ಕೊಡುಗೆ ಅಮೂಲ್ಯವಾದ. ಇದಲ್ಲದೆ ಬೆಂಗಳೂರು ನಗರವನ್ನು ಜಗತ್ತಿನಾದ್ಯಂತ ಪ್ರಸಿದ್ಧಗೊಳಿಸಿ ಅದನ್ನು ಒಂದು IT ಕಂಪನಿಗಳ ಹಬ್ ಆಗಿ ಮಾಡಿ, IT ಸಿಟಿ, ಸಿಲಿಕಾನ್ ಸಿಟಿಯನ್ನಾಗಿ ಮಾಡಿ, ಗ್ರೀನ್ ಸಿಟಿಯನ್ನಾಗಿ ಮಾಡಿದ ಕೀರ್ತಿ 2023ರಲ್ಲಿ ಮುಖ್ಯಮಂತ್ರಿ ಆದಂತಹ SM ಕೃಷ್ಣ ಅವರಿಗೆ ಸಲ್ಲುತ್ತೆ. ಇದೆಲ್ಲರಿಗೂ ಗೊತ್ತಿರತಕ್ಕ ವಿಚಾರ. ಅದರಲ್ಲೂ ಕೂಡ ಇಂದು ವಿಶ್ವದ ಬೃಹತ್ ನಗರಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರತಕ್ಕಂಥ ಒಂದು ನಗರ ಅಂದರೆ ಬೆಂಗಳೂರು. ಬೆಂಗಳೂರಿನಲ್ಲಿ ಪ್ರತಿದಿನ ಒಂದು ದಿನಕ್ಕೆ 20 ಲಕ್ಷದಷ್ಟು ಚಲಿಸುವ ಜನಸಂಖ್ಯೆ ಬಂದು ಹೋಗುತ್ತೆ. 20 lakhs ಪೀಪಲ್. ಇದನ್ನು ನಾವು ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತೀವಿ. ಇಲ್ಲಿ ಅನೇಕ ವಾಣಿಜ್ಯ ಕೇಂದ್ರಗಳಿವೆ, ಮಾರುಕಟ್ಟೆಗಳಿವೆ, ಕಾರ್ಪೊರೇಟ್ ಹಾಸ್ಪಿಟಲ್ಗಳಿವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳಿವೆ. ಎಲ್ಲದಕ್ಕಿಂತ ಮೇಲಾಗಿ ಸುಮಾರು 1500ರಿಂದ 2000ವರೆಗೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿವೆ, ಕೈಗಾರಿಕೆಗಳು. ಬಹುತೇಕ ಗ್ರಾಮಾಂತರ ಪ್ರದೇಶದ ಮಹಿಳೆಯರು, ಇತರ ರಾಜ್ಯಗಳ ಜನರು ಜಗತ್ತಿನಾದ್ಯಂತ ಎಲ್ಲ ಬೆಂಗಳೂರಿಗೆ ಬಂದು ವಲಸೆ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಈಗ ನಮ್ಮ ಬೆಂಗಳೂರಿನಲ್ಲಿ ಸುಮಾರು 1,43,95,400 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ. ಈ ಜನಸಂಖ್ಯೆಯನ್ನು ಮತ್ತೆ ಇದಲ್ಲದೆ ವಿಧಾನಸೌಧ ಇರ್ಬೋದು, ವಿಧಾನಸೌಧ ಸಚಿವಾಲಯ, ಸರ್ಕಾರಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಬೆಂಗಳೂರಿನಲ್ಲಿ ನೆಲೆಸಿಗರ ಸಂಖ್ಯೆ ಹೆಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನು ಒಂದು ಪ್ರಸ್ತುತ ಸರ್ಕಾರ ಇದನ್ನು ಅರಿತು ನಾವು ನಾಗರಿಕರಿಗೆ ಉತ್ತಮ ಜೀವನ ಮಟ್ಟ ನಡೆಸಲು ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಹೇಳಿಬಿಟ್ಟು ದ ಗ್ರೇಟರ್ ಬೆಂಗಳೂರು ಎಂಪವರ್ಮೆಂಟ್ ಬಿಲ್ ಅಂತ ಬೆಂಗಳೂರು ಬೃಹತ್ ನಗರ ಪಾಲಿಕೆ ಪ್ರಾಧಿಕಾರವನ್ನು ಮಸೂದೆಯನ್ನು ಮಂಡಿಸಿದೆ. ಮತ್ತು ಅದರ ಸ್ಥಿತಿಗತಿಗಳಿಗೆ ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಈ ಮಸೂದೆಯನ್ನು ತಂದ ಉದ್ದೇಶ ಏನು, ಇದರ ಅನುಕೂಲಗಳೇನು, ಉಪಯೋಗ ಏನು ಎಂಬುದನ್ನು ನಾವು ಪರಿಶೀಲಿಸಬೇಕಾಗುತ್ತೆ. ಮೊದಲನೇದಾಗಿ ಈ ಮಸೂದೆ ಬೆಂಗಳೂರು ನಗರ ಆಡಳಿತವನ್ನು ಭಾಳ ಸುಲಭವಾಗಿ ಸರಳವಾಗಿ ಮಾಡೋದಕ್ಕೋಸ್ಕರ ಅಧಿಕಾರದ ವಿಕೇಂದ್ರೀಕರಣ ತತ್ವದ ಆಧಾರದ ಮೇಲೆ ಕೆಳ ಹಂತದಲ್ಲಿ ವಾರ್ಡುಗಳು, ಮಧ್ಯಮ ಹಂತದಲ್ಲಿ ಪಾಲಿಕೆಗಳು ಮತ್ತು ಕೊನೆಯ ಹಂತದಲ್ಲಿ ಮೇಲಿನ ಹಂತದಲ್ಲಿ ಅಂತ ಹೇಳ್ತೀವಿ ನಾವು, ಬೃಹತ್ ಬೆಂಗಳೂರು ಪ್ರಾಧಿಕಾರವನ್ನು ಸ್ಥಾಪಿಸಿ, ಅಂದರೆ ಆಡಳಿತವನ್ನು ಸುಲಭ ಮಾಡೋದಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡಿದೆ. ಎರಡನೇದಾಗಿ ಬೆಂಗಳೂರಿನಲ್ಲಿ ಅನೇಕ ನಾನಾ ರೀತಿಯ ಸರ್ಕಾರ ಸಂಸ್ಥೆಗಳಿವೆ. ಈ ಉದಾಹರಣೆಗೆ ಬೆಂಗಳೂರಿನ ನಗರ ಪಾಲಿಕೆಗಳ ಜೊತೆಗೆ ಜಲಮಂಡಳಿ, ಬೆಸ್ಕಾಮು, BDA, BMTC, ಇದ್ರ ಜೊತೆಗೆ BMTC, BMR, CR, ಪೊಲೀಸು ಇತ್ಯಾದಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡುವ ಸಂಸ್ಥೆಗಳ ನಡುವೆ ಹೊಂದಾಣಿಕೆ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ಅನೇಕ ಅನಾನುಕೂಲಗಳು ಆಗ್ತಾಯಿದೆ. ಇದನ್ನು ತಪ್ಪಿಸಿ ಇವುಗಳನ್ನು ಸಮನ್ವಯಗೊಳಿಸಿ ಕೋಆರ್ಡಿನೇಟ್ ಮಾಡಿ ಒಂದನ್ನು ಮಾಡಿ ಅದನ್ನೇ GBA, ಗ್ರೇಟ್ ಬೆಂಗಳೂರು ಅಥಾರಿಟಿ ಮಾಡಿಬಿಟ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಇದನ್ನು ಎಲ್ಲ ಸಮನ್ವಯ ಮಾಡಿ ನಾಗರಿಕರಿಗೆ ಸುಲಭವಾಗಿ ನಾವು ನಗರಾಡಳಿತವನ್ನು, ಅಂದರೆ ಆಡಳಿತದ ವ್ಯವಸ್ಥೆಯನ್ನು ಅನುಕೂಲವನ್ನು ಮಾಡಿಕೊಡ್ಬೋದು ಅಂತ ಹೇಳಿ ಇದು ಮಾಡಿದೆ. ಇನ್ನೊಂದೇನಪ್ಪ ಅಂತಂದರೆ, ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಏನು ಹೇಳುತ್ತೆ, ಅಧಿಕಾರ ವಿಕೇಂದ್ರೀಕರಣ, ಅಂದರೆ ಜನರತ್ತ ನಾಗರಿಕರಿಗೆ ತಲುಪಬೇಕು, ಸ್ಥಳೀಯ ನಾಗರಿಕರಿಗೆ. ಆ ಉದ್ದೇಶದಿಂದ ಇದನ್ನು 74 ತಿದ್ದುಪಡಿಯನ್ನು ಆಧರಿಸಿನೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ, ಬೆಂಗಳೂರು ತುಂಬ ಬೃಹದಾಕಾರವಾಗಿ ಬೆಳೀತಾ ಇದೆ.
ಬ್ರಹ್ಮರಾಕ್ಷಸನಂತೆ. ಇಲ್ಲಿ ಬಿ ಬಿ ಎಂ ಪಿ ಒಂದೇ, ಒಬ್ಬ ಕಮಿಷನರು ಬಿ ಬಿ ಎಂ ಪಿ ಇದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಎಲ್ಲ ಇಡೀ ಬೆಂಗಳೂರಿನ ಇಷ್ಟು ಜನಸಂಖ್ಯೆ ಇರತಕ್ಕಂಥ ನಗರವನ್ನು. ಎರಡನೇದಾಗಿ ಈ ಎಲ್ಲ ಸಂಸ್ಥೆಗಳಿದೆ, ನಾನು ಹೇಳಿದೆ ಸರ್ಕಾರೇತರ ಸಂಸ್ಥೆಗಳನ್ನೆಲ್ಲ ಜಿ ಬಿ ಎಸ್ ಸ್ಥಾಪಿಸೋದ್ರ ಮೂಲಕ ನಾವು ಒಂದೇ ಒಂದು ಪ್ಲಾಟ್ಫಾರ್ಮ್ ತರಬಹುದು ಅಂತ ಹೇಳ್ತಾರೆ. ಇದಲ್ಲದೆ ನಗರದ ಆಡಳಿತವನ್ನು, ಏನು ಬಿ ಬಿ ಎಂ ಸಿ ಆಡಳಿತವನ್ನು ನಾವು ಅನೇಕ ಭಾಗಗಳ ನಗರ ಪಾಲಿಕೆಗಳನ್ನು 7 ನಗರ ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಿ ಅವುಗಳಿಗೆ ನಾವು ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡೋದ್ರಿಂದ ಏನಾಗುತ್ತೆಪ್ಪ ಅಂದರೆ ಬೆಂಗಳೂರು ನಗರ ಪ್ರಾಧಿಕಾರ, ಇದು ಅಭಿವೃದ್ಧಿ ಪ್ರಾಧಿಕಾರ, ಬೃಹತ್ ಬೆಂಗಳೂರು ಪ್ರಾಧಿಕಾರ ಒಳ್ಳೆಯ ಆಡಳಿತವನ್ನು ಕೊಡ್ಬೋದು ಅಂತ ಹೇಳಿ ಇದನ್ನು ಅಂದರೆ ಅನುಷ್ಠಾನಕ್ಕೆ ತಂದರೆ ಮತ್ತೆ ಪರಿಶೀಲನೆಗೆ ಬಂದಿದೆ ಮಸೂದೆ ರಾಜ್ಯಪಾಲರನ್ನು ಅಂತ. ಅದಕ್ಕೆ ಸರ್ಕಾರ ಇದನ್ನು ಚಿಂತೆ ಮಾಡ್ತಾಯಿದೆ, ಮತ್ತು ಇದನ್ನು ಸ್ಪಷ್ಟೀಕರಣದೊಂದಿಗೆ ಅದನ್ನು ಒಪ್ಪಿಗೆ ಪಡಿಬೇಕು ಅಂತ ಹೇಳಿ. ಆದರೆ ಈ ಮಸೂದೆಯಿಂದ ಹಲವಾರು ಅನಾನುಕೂಲಗಳು ಆಗ್ತವೆ ಅಂತ ಹೇಳ್ತಾರೆ. ಈ ಮಸೂದೆಯಿಂದ ಹಲವಾರು ಅನಾನುಕೂಲಗಳು ಹಾಕಿದವೆ ಅಂತ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ ಅಂದರೆ ಈ ಒಂದು ಜನರ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ, ಸರ್ಕಾರ ಕೈ ವಶಪಡಿಸ್ಕೊಳ್ಳೋದಕ್ಕೆ, ಕಿತ್ಕೊಳ್ಳೋದಕ್ಕೆ ಒಂದು ಹುನ್ನಾರ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಎರಡನೇದು, ಸಂವಿಧಾನದ 74ನೇ ತಿದ್ದುಪಡಿಯ ಆಶಯವನ್ನು ಒತ್ತು ತಂದಿದೆ, ಇದು ಇಂಪ್ಲಿಮೆಂಟ್ ಮಾಡಿದ್ದು ಸುಳ್ಳು ಆಗಲ್ಲ. ಯಾಕೆಂತಂದರೆ ಸ್ಥಳಸ್ತರದ ನಾಗರಿಕರಿಗೆ ಅದರಲ್ಲಿ ಭಾಗವಹಿಸೋದಕ್ಕೆ, ಅದರ ತಮ್ಮ ಅನಿಸಿಕೆಯನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ಈ ಮಸೂದೆಯಲ್ಲಿ ಅಂತ ಹೇಳ್ತಾರೆ. ಇದಲ್ಲದೆ ಬೆಂಗಳೂರು ಹಲವಾರು ಈ ಮಸೂದೆಯನ್ನು ಜಾರಿಗೆ ತರುವುದಕ್ಕಿಂತ ಮುಂತ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳ ನಡುವೆ, ಯೋಗಕ್ಷೇಮ ಸಂಸ್ಥೆಗಳನ್ನಾಗಲಿ ನಾಗರಿಕರನ್ನಾಗಲಿ ಅವರ ಜೊತೆ ಚರ್ಚೆ ಮಾಡಿ ಆ ಒಂದು ರೀತಿ ಏನಂತೀವಿ, ಈ 74ನೇ ತಿದ್ದುಪಡಿಯ ಮುಖ್ಯ ಆಶಯ ನಾಗರಿಕರ ಪಾಲ್ಗೊಳ್ಳುವಿಕೆ ಸ್ಥಳೀಯ ಆಡಳಿತದಲ್ಲಿ, ಅದನ್ನು ಮಾಡಿಲ್ಲ ಅಂತ ಹೇಳಿ ಇದನ್ನು ಟೀಕಿಸ್ತಾರೆ. ಈ ಮಸೂದೆ ಈಗಾಗಲೇ ಬಿ ಬಿ ಎಂ ಪಿ ಇದೆ, ಬೆಂಗಳೂರು ಬೃಹತ್ ನಗರ ಪಾಲಿಕೆ, ಅದಿದ್ದರೂ ಕೂಡ ಇದನ್ನೇ ಯಾಕೆ ತರ್ತಾ ಇದ್ದಾರೆ ಅಂತ ಕೆಲವು ಪ್ರಶ್ನೆಗಳನ್ನು ಹಾಕ್ಕೊಂಡು ಟೀಕೆ ಮಾಡಿದ್ದಾರೆ. ಏನಂತ ಹೇಳಿದಪ್ಪ ಅಂದರೆ ಅದರ ಆಡಳಿತ ವಿಫಲವಾಗಿದೆ, ಇದನ್ನು ಸರಿಪಡಿಸಿ ಹೊಸ ರೂಪದಲ್ಲಿ ಇದನ್ನು GBAನ ಬೃಹತ್ ಬೆಂಗಳೂರು ಪ್ರಾಧಿಕಾರವನ್ನು ತರ್ತಾ ಇದೆ ಅಂತ ಹೇಳ್ತಾರೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ ಒಂದು ಬೆಂಗಳೂರಿನಲ್ಲಿ 4.5 ವರ್ಷಗಳಿಂದ ಈ ಒಂದು ನಗರ ಪಾಲಿಕೆಗಳ ವಾರ್ಡ್ಗಳಿಗೆ ಚುನಾವಣೆ ನಡೆದಿಲ್ಲ. ಮೇಲಾಗಿ ಸರ್ಕಾರ ಚುನಾವಣಾ ಆಯೋಗಕ್ಕೆ ಈ ಅಧಿಕಾರನೇ ಕೊಟ್ಟಿಲ್ಲ ನಡೆಸೋದಕ್ಕೆ, BBM ಚುನಾವಣೆಗಳನ್ನು ನಡೆಸೋದಕ್ಕೆ. ಇನ್ನೊಂದು, ಇಲ್ಲಿವರೆಗೂ ಕೂಡ ಸರ್ಕಾರ ವಾರ್ಡ್ಗಳ ವಿಂಗಡಣೆ ಮಾಡಿಲ್ಲ, ನಡೆಸಿಲ್ಲ. ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಬೇಕು ಮತ್ತು ಅವುಗಳಿಗೆ ಮೀಸಲು ನಿಗದಿ ಮಾಡಬೇಕು, ರಿಸರ್ವೇಷನ್ಸನ್ನು, ಅದು ಮಾಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಮಸೂದೆಯನ್ನು ತರೋದಕ್ಕೆ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ, ಇಂಗ್ಲೆಂಡ್ ಇರ್ಬೋದು, ಸಿಂಗಾಪುರ ಇರ್ಬೋದು, ಈಗ ಡೆಲ್ಲಿ ಮಾದರಿಯನ್ನು ಅದನ್ನು ನೋಡಿಬಿಟ್ಟು ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಡೆಲ್ಲಿ ಮಾದರಿ ಈ ಒಂದು ಕೇಂದ್ರೀಕರಣ ತತ್ವದ ವಿರುದ್ಧವಾಗಿ ಅದು ತಂದರು, ಆದರೆ ಅದು ಫೇಲ್ಯೂರ್ ಆಗಿಬಿಡ್ತು. ಆ ಫೇಲ್ಯೂರ್ ಅದು ಮತ್ತೆ 3 ಭಾಗ ಮಾಡಿದ್ರು ನಗರ ಪಾಲಿಕೆ, ಅಂದರೆ ಒಂದೇ ಭಾಗವಾಗಿ ಸಮ್ಮಿಳಿತ ಮಾಡಿ ತಿದ್ದುಪಡಿ ಮಾಡಿತು. ಅಂದರೆ ವಿಫಲವಾದಂತಹ ಒಂದು ಮಾದರಿಯನ್ನು ನಾವು ಅನುಸರಿಸೋದು ತಪ್ಪು ಅಂತ ಹೇಳಿ ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ರಾಜ್ಯದ ಹಣಕಾಸು ಆಯೋಗ ಈ ನಗರ ಪಾಲಿಕೆಗಳಿಗೆ ಸಂಪನ್ಮೂಲಗಳನ್ನು ವರ್ಗಾಯಿಸುತ್ತೆ, ಅದರಿಂದ ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ ಇವರು. ಆದರೆ ಮತ್ತು ಇನ್ನೊಂದು, ಯೋಜನಾ ಸಮಿತಿಗೂ ಇದು ಈ ಮಸೂದೆ ಅವಕಾಶ ಕೊಟ್ಟಿದೆ, ಅದರಿಂದ ನಾಗರಿಕರು ನಗರದ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ, ತಮ್ಮ ನಿರ್ಧಾರಗಳನ್ನು ತಿಳಿಸೋದಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಏನಾಗಿದೆ ಅಂದರೆ ಇಲ್ಲಿ ಈ ನಗರ ಹಣಕಾಸು ಆಯೋಗ ಸಲಹೆಗಳನ್ನು ಕೊಡುತ್ತೆ, ಇಲ್ಲಿವರೆಗೂ ಸಂಪನ್ಮೂಲಗಳ ವರ್ಗಾವಣೆ ಸಮನಾಗಿ ಹಂಚಿಕೆ ಇಲ್ಲಿ ಅದು ಸಾಧನೆಯನ್ನೇನು ಮಾಡಿಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದಲ್ಲದೆ ಸರ್ಕಾರ ಈ ಬೆಂಗಳೂರಿನ ನಗರಾಡಳಿತ ವಾರ್ಡ್ ಸಮಿತಿಯನ್ನು ರಚಿಸ್ತಾ ಇಲ್ಲ. ಕೆಲವು ಸದಸ್ಯರನ್ನು ಸರ್ಕಾರವೇ ನಾಮನಿರ್ದೇಶನ ಮಾಡ್ತಾ ಇದೆ. ಇದು ಏನಾಗುತ್ತೆ ಅಂತಂದರೆ ಈ ನಾಮನಿರ್ದೇಶನ ಮಾಡೋದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧವಾದ್ದು. ಇನ್ನು ಇದೇನಾಗುತ್ತೆ ಅಂದರೆ ಇದಲ್ಲದೆ ವಾರ್ಡ್ಗಳಲ್ಲಿರುವ ಕೌನ್ಸಿಲರ್ಗಳಿಗೆ ವೀಟೋ ಪವರನ್ನು ಹೆಚ್ಚಿಕೊಟ್ಟಂಗಾಗುತ್ತೆ, ಮತ್ತು ಕೇಂದ್ರೀಕರಣ ತತ್ವಕ್ಕೆ ಇದು ಮಾದರಿ ಆಗ್ತದೆ. ಅಂದರೆ ಹೆಚ್ಚು ಅಧಿಕಾರ ಜನರಿಗಾಗಬೇಕು, ಜನರು ಮತ್ತು ಅಧಿಕಾರ ಇದರಲ್ಲಿ ಹತ್ತಿರ ಇರಬೇಕು. ಆದರೆ ಕೌನ್ಸಿಲರ್ಗಳಿಗೆ ವೀಟೋ ಪವರ್ ಹೆಚ್ಚು ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ಈ ಬೆಂಗಳೂರಿನ ಈ BBMP ಸಂಬಂಧಪಟ್ಟಂಗೆ ನಾಗರಿಕರು ಅನೇಕ ದಾವೆಗಳನ್ನು ಹೈಕೋರ್ಟ್ನಲ್ಲಿ ಹೂಡಿದ್ದಾರೆ. ಅವು ಈ ಒಂದು KMC ಆ್ಯಕ್ಟ್ ಬಗ್ಗೆ, ಕರ್ನಾಟಕ ಪುರಸಭೆ ಕಾಯ್ದೆ ಬಗ್ಗೆ
ಇಲ್ಲಿವರೆಗೂ ಕೂಡ ಏನು ಸರ್ಕಾರ ನೋಟಿಸ್ ಕೊಟ್ಟರು ಕೂಡ ಸರ್ಕಾರ ಅವುಗಳಿಗೆ ಉತ್ತರನೂ ಕೊಟ್ಟಿಲ್ಲ. ಇಷ್ಟಿದ್ದರೂ ಯಾಕೆ ಮತ್ತೆ ಇದನ್ನು ಮಸೂದೆಯನ್ನು ತರ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಟೀಕೆ ಮಾಡಿದ್ದಾರೆ. ಇಷ್ಟಲ್ಲದೆ ಇನ್ನೊಂದೇನಪ್ಪ ಅಂದರೆ ರಾಷ್ಟ್ರೀಯ ಈ ಕೌನ್ಸಿಲ್ಗಳನ್ನು, ನಗರ ಪಾಲಿಕೆಗಳನ್ನು, ಸಂವಿಧಾನ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವ ರಾಷ್ಟ್ರೀಯ ಆಯೋಗ ಒಂದು ಮಾತು ಹೇಳಿದೆ. ಅವರೊಂದು ಮಾಡೆಲ್ ಅಂತ ತಯಾರು ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ನಗರಗಳಲ್ಲಿ ಒಂದು ನಗರ ಪಾಲಿಕೆ ಇರಬೇಕು, ಅದನ್ನು ಅಧಿಕಾರ ವಿಕೇಂದ್ರೀಕರಿಸೋದಕ್ಕೆ ಅನೇಕ ಕೌನ್ಸಿಲ್ಗಳನ್ನಾಗಿ ಸ್ಥಾಪಿಸಬೇಕು ಅಂತ ಹೇಳಿದೆ. ಅದು ಯಾವುದಪ್ಪ ಅಂತಂದರೆ ಸಂವಿಧಾನ ಕಾರ್ಯವನ್ನು ಪರಿಶೀಲಿಸುವ ರಾಷ್ಟ್ರೀಯ ಆಯೋಗ. ಇದನ್ನು 2020 BBMP ಕಾಯ್ದೆ ಅಡಿಯಲ್ಲಿ ಇದೆ, ಇದನ್ನು ಪರಿಗಣಿಸಲೇ ಇಲ್ಲ ಅಂಥೇಳಿ ಕೆಲವರು ಇದು ಆಕ್ಷೇಪಣೆಗಳನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ 2011ರಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ಪರಿಭಾವನೆಯನ್ನು ಬೃಹತ್ ನಗರಗಳ ಆಡಳಿತವನ್ನು ಸುಲಲಿತವಾಗಿ, ಸರಳವಾಗಿ ಮಾಡೋದಕ್ಕೋಸ್ಕರ ಒಂದು ಮಾದರಿಯನ್ನು ಕೊಟ್ಟಿದೆ. ಅದೇನಂತೀವಿ ಏರಿಯಾ ಸಭಾ ಅಂತ ಕರೀತಾರೆ. ರಚಿಸುವಂತೆ ಎಲ್ಲ ರಾಜ್ಯಗಳಿಗೆ 2011ರಲ್ಲೇ ಹೇಳಿತ್ತು. ಆದರೆ ಈ ಏರಿಯಾ ಸಭಾಗಳನ್ನು ರಚಿಸೋದ್ರಿಂದ ಆ ಏರಿಯಾ ಸಭೆಗಳಲ್ಲಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ಥಳೀಯ ಆಡಳಿತದಲ್ಲಿ ಭಾಗವಹಿಸುವುದಕ್ಕೆ ಪ್ರಜಾಸತ್ತಾತ್ಮಕ ತತ್ವದ ಆಧಾರದ ಮೇಲೆ ಸಹಾಯವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇದನ್ನು ಪರಿಗಣಿಸಿಲ್ಲ. ಇಲ್ಲಿವರೆಗೆ ಯಾವ ರಾಜ್ಯ ಸರ್ಕಾರಗಳು ಇದನ್ನು ಪರಿಗಣಿಸೋದಕ್ಕೆ ಹೋಗಿಲ್ಲ. ಈ ಮಸೂದೆ ಇದನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಾರೆ. ಇದು ಕೆಲವು ನ್ಯೂನತೆಗಳು. ಆದರೆ ನಾವು ಒಂದು ಸತ್ಯಾಂಶವನ್ನು ನಾವು ಹೇಳಲೇಬೇಕು, ಅದು ಒಪ್ಕೊಳ್ಳೇಬೇಕಾಗುತ್ತೆ ಎಲ್ಲರೂ ಕೂಡ. ಏನಪ್ಪ ಅಂದರೆ ಬೆಂಗಳೂರು ನಗರದ ಬೆಳೆದಂತೆ ಉತ್ತಮ ಆಡಳಿತ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣ ಅಗತ್ಯವಾಗುತ್ತೆ. ಯಾಕೆಂತಂದರೆ ಬೃಹತ್ ನಗರ ಪಾಲಿಕೆಗಳನ್ನೆಂದು ಈಗ ವಿಂಗಡಣೆ ಮಾಡಿ ಅನೇಕ ಭಾಗಗಳಾಗಿ ಮಾಡಿ ಅದನ್ನು ಆಡಳಿತ ಸುಲಭವಾಗುತ್ತೆ, ಜನರಿಗೆ ಅಧಿಕಾರದ ಒಂದು ರೀತಿ ವಿಕೇಂದ್ರೀಕರಣ ಆಗುತ್ತೆ ಅಂತೇಳಿ ಇದನ್ನು ಒಪ್ಪಲೇಬೇಕು, ವಿಕೇಂದ್ರೀಕರಣ ಮಾಡಲೇಬೇಕು. ಯಾಕೆಂದರೆ ತುಂಬ ಬೆಳೆದಿದೆ. ಇನ್ನು ನನ್ನ ಅನಿಸಿಕೆ ಇದ್ರ ಜೊತೆಗೆ ನಾವು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಗ್ರೀನ್ ಸಿಟಿ ಅಂತ ಕರಿತೀವಿ, ಅದೇ ಥರ ಗಾರ್ಬೇಜ್ ಸಿಟಿ ಅಂತ ಕರೀತಾರೆ ಕೆಲವು ಟೀಕೆಗೋಸ್ಕರ ಅಂತ. ಟೀಕೆಗಂತಲ್ಲ, ದಿನೇ ಕಸದ ವಿಲೇವಾರಿ ಆಗದೆ ಆಗತಕ್ಕಂಥ ಅನಾಹುತಗಳಿಗೆ. ಇವುಗಳನ್ನೆಲ್ಲ ತಪ್ಪಿಸೋದಕ್ಕೆ ನಾವು ಏನು ಮಾಡಬೇಕು ಅಂತ ಅಧಿಕಾರ ವಿಕೇಂದ್ರ ಅಗತ್ಯವಾಗಿದೆ, ಅದನ್ನು ತರಬೇಕಾಗತ್ತೆ. ಬಹಳ ಮುಖ್ಯವಾಗಿ ಕಾಲಕ್ಕೆ ಚುನಾವಣೆಗಳನ್ನು ನಡೆಸಬೇಕು. ಏನು ಪಾಲಿಕೆಗಳಿಗೆ ಮತ್ತು ವಾರ್ಡ್ಗಳ ಸಮಿತಿಗಳನ್ನು ರಚಿಸಬೇಕು. ಆ ಸ್ಥಳೀಯರು ಅದರಲ್ಲಿ ಅನ್ವಯಿಸುವಂತಾಗಬೇಕು. ಬಹಳ ಮುಖ್ಯವಾಗಿ ನೀರಿನ ಸಮಸ್ಯೆ, ಕಸದ ವಿಲೇವಾರಿ ಸಮಸ್ಯೆ, ಆರೋಗ್ಯ ಸಮಸ್ಯೆ, ರಸ್ತೆ ಅಭಿವೃದ್ಧಿ, ಗುಂಡಿಗಳ ಮುಚ್ಚೋದು ಇದಿರ್ಬೋದು. ಇನ್ನು ಬಹಳ ಮುಖ್ಯವಾಗಿ ಜನರಲ್ಲಿ ಈಗ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ವಸತಿ ಸೌಕರ್ಯ ಸಮಸ್ಯೆ ಆಗ್ತದೆ. ಆಕಾಶದೆತ್ತರ ಬೆಳೆಯತಕ್ಕಂಥ ಸಾವಿರಾರು ಕೆರೆಗಳನ್ನು ಮುಚ್ಚಿ ಅಪಾರ್ಟ್ಮೆಂಟ್ಗಳು ಬಂದವೆ. ಏನು ಆಕಾಶವನ್ನು ಮುಟ್ತವೆ ಅನ್ನಂಗೆ ಅಲ್ಲಿ ಸಮಸ್ಯೆಗಳಾಗಿದೆ. ಇವುಗಳಿಗೆ ಇಡೀ ಬೆಂಗಳೂರಿಗೆ ಈ ಸಮಸ್ಯೆಗಳನ್ನು ನಿವಾರಿಸಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ವಿಕೇಂದ್ರೀಕರಣ ತತ್ವವನ್ನು ಮಾಡೋದು ಅನುಕೂಲ. ಆದರೆ ಈ ಒಂದು ಪಾಲಿಕೆಗಳಿಗೆ ಏನು ಹೇಳ್ತೀವಿ, ಕೆಳ ಹಂತದ ವಾರ್ಡ್ಗಳಿಗೆ ಸಂಪನ್ಮೂಲಗಳು ಸರಿಯಾಗಿ ವಿತರಣೆ ಆಗಬೇಕು. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇನ್ನೊಂದು ನನ್ನ ಅನಿಸಿಕೆ ಮತ್ತು ತಜ್ಞರ ಅಭಿಪ್ರಾಯ ಏನು ಹೇಳ್ತಾರೆ ಅಂದರೆ, ಬೆಂಗಳೂರು ನಗರವನ್ನು ಸುವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಸರ್ಕಾರ ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸಬೇಕಾಗುತ್ತೆ. ನಮ್ಮ ಕರ್ತವ್ಯ ಇರುತ್ತೆ. ನಾವು ನಮ್ಮ ಸಿಟಿ, ನಮ್ಮ ಬೆಂಗಳೂರು ಅಂದಾಗ ನಮ್ಮ ಪಾಲನೆ ಕರ್ತವ್ಯ. ಯಾಕೆಂದರೆ ಎಲ್ಲ ಒಂದು ಪಾಲಿಕೆಗಳಲ್ಲಿ ಆಯಾ ವಾರ್ಡ್ಗಳಿರ್ತವೆ. ವಾರ್ಡ್ಗಳಲ್ಲಿ ಯೋಗಕ್ಷೇಮ ಕಮಿಟಿಗಳಿವೆ ಎಲ್ಲ ಕಡೆ. ಆ ಯೋಗಕ್ಷೇಮ ಕಮಿಟಿಯಲ್ಲಿ ಬುದ್ಧಿಜೀವಿಗಳಿರ್ತಾರೆ ಸಾಮಾನ್ಯಕ್ಕೆ. ಅವರೆಲ್ಲರೂ ಕೂಡ ನಾವು ಏನು ಕೊಡುಗೆ ಕೊಡ್ಬೋದು ಬೆಂಗಳೂರಿಗೆ, ಅವರ ಪಾಲ್ಗಳನ್ನು ತಗೋಬೇಕಾದ ಸರ್ಕಾರ, ಅವರ ಸಲಹೆಗಳನ್ನು ತಗೋಬೇಕಾಗತ್ತೆ. ಸಂಘ ಸಂಸ್ಥೆಗಳಿರ್ಬೋದು, ಪರಿಸರವಾದಿಗಳಿರ್ಬೋದು, ಇವೆಲ್ಲವನ್ನು ಒಗ್ಗೂಡಿಗೆ ತಗೊಂಡು ಈ ವಿಕೇಂದ್ರೀಕರಣ ತತ್ವವನ್ನು ಒಂದು ಅನುಷ್ಠಾನಕ್ಕೆ ತಂದರೆ ನಮ್ಮಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಬೃಹತ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಂದು ಹೆಸರು ಬರುತ್ತೆ. ಇಲ್ಲಾಂದರೆ ಸಿಟಿ ಕೇವಲ ಈಗ ಉದಾಹರಣೆಗೆ ವಿದೇಶಿ ಬಂಡವಾಳ ಹೂಡಿಕೆ ಮಾಡೋರು ಇದು ಬರೋ ಮೂಲ ಸೌಲಭ್ಯಗಳಿದ್ದರೆ ಮಾತ್ರ ಚೆನ್ನಾಗಿ ಬಂಡವಾಳ ಹೂಡ್ತಾರೆ. ವಿದೇಶಿ ಬಂಡವಾಳ ಜಾಸ್ತಿ ಆದಂತೆ ನಮ್ಮದು ಉತ್ಪಾದನೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಬೆಂಗಳೂರು, ಇಡೀ ಬೆಂಗಳೂರು ಒಂದು ಬೃಹತ್ ಬೆಂಗಳೂರು ನಗರ ಒಂದೇ ನಮ್ಮ ಇಡೀ ಕರ್ನಾಟಕಕ್ಕೆ ಸುಮಾರು 48% ಆದಾಯವನ್ನು ತಂದು ಕೊಡುತ್ತೆ. ಇಟ್ಸ್ ಎ ಗ್ರೇಟ್ ಥಿಂಗ್. ಹಾಗಾಗಿ ಇದನ್ನು ವಿಕೇಂದ್ರೀಕರಣ ತತ್ವವನ್ನು ಜನರು ಮೆಚ್ಚುವ ರೀತಿಯಲ್ಲಿ, ಜನರು ಒಪ್ಪುವ ರೀತಿಯಲ್ಲಿ, ಅದು ಪ್ರಜಾಪ್ರಭುತ್ವ ತತ್ವದ ಆಧಾರದ ಮೇಲೆ ತಂದರೆ ಖಂಡಿತವಾಗಿಯೂ ಕೂಡ ಅದು ಬೃಹತ್ ಬೆಂಗಳೂರು ನಗರ ಇದಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಸರ್ಕಾರ ಮಾಡಬೇಕಾಗಿರೋದೇನೆಂದರೆ, ಬೆಂಗಳೂರಿನ ಸುತ್ತಮುತ್ತ ಉಪನಗರಗಳನ್ನು ಸರಿಯಾಗಿ ಅಭಿವೃದ್ಧಿಪಡಿಸಬೇಕು. ಆಗ ಬೆಂಗಳೂರಿನ ಒತ್ತಡ ಕಡಿಮೆಯಾಗಿ ಅದನ್ನು ವರ್ಗಾಯಿಸಿದಂತಾಗುತ್ತೆ. ವಿಕೇಂದ್ರೀಕರಣ ತತ್ವವನ್ನು ತಂದಂಗೂ ಆಗುತ್ತೆ. ಆ ನಗರಗಳಲ್ಲಿ ವರ್ಗಾಯಿಸೋದ್ರಿಂದ ಈ ಏನು ಅಕ್ಯೂಟ್ ಸಮಸ್ಯೆ, ತೀವ್ರ ಸಮಸ್ಯೆಯಿಂದ ಬಳಲಿಕ್ಕೆ ಅನುಕೂಲ, ಪರಿಹಾರ ಮಾಡಿಕೊಂಡು. ಇನ್ನೊಂದು ನೀರಿನ ಸಮಸ್ಯೆ ನಾವು ನೋಡ್ತಿದ್ದೀವಿ. ಬೆಂಗಳೂರಿನಲ್ಲಿ
ಬಗೆದು ಬಗೆದು ಬೋರುಗಳು ಸಾವಿರಾರು ಅಡಿ ಕೆಳಕ್ಕೆ ಹೋಗಿದ್ದಾವೆ. ಭೂಮಿ ತಾಯಿ ಬೆಂಡಾಗಿ ಹೋಗಿದ್ದಾರೆ. ಇದನ್ನು ಪರಿಹರಿಸೋದಕ್ಕೆ ಕಾವೇರಿ ಹಂತಗಳನ್ನೆಲ್ಲ ತರ್ತಾ ಇದೆ. ಜೊತೆಗೆ ಮೇಕೆದಾಟು ಯೋಜನೆಗೆ ಸರ್ಕಾರ ಒತ್ತು ಕೊಡಬೇಕು. ಅಲ್ಲಿಂದ ನೀರನ್ನು ಪ್ರಿಸರ್ವ್ ಆಗಿಟ್ಟರೆ, ಯಾಕಂದರೆ IT ಕಂಪನಿಗಳು, ಯಾವುದೇ ಕಂಪನಿಗಳು ಬಂದು ಅಲ್ಲಿ ಬಂಡವಾಳ ಹೂಡೋದಕ್ಕೆ ಮೂಲಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಸಹಕಾರ ಕೊಡೋಣ. ಸರ್ಕಾರ ಸಾರ್ವಜನಿಕರೊಂದಿಗೆ, ಸ್ಥಳೀಯರ ಒಂದು ಜನರೊಂದಿಗೆ, ವಾರ್ಡುಗಳ ಅವರ ಸಹಕಾರ ಮತ್ತು ಈ ಸಹಕಾರವನ್ನು ಇಲ್ಲಿ ನಾವು IT ಉದ್ಯಮಿಗಳ ಸಹಕಾರವನ್ನು ಪಾಲ್ಗೊಳ್ಬೋದು ಅಭಿವೃದ್ಧಿ. ಏಕೆಂದರೆ ಕೆರೆ ನೀರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೆರೆ ನೀರನ್ನು ಸಂಗ್ರಹಿಸೋದ್ರಿಂದ ನೀರನ್ನು ಆಗಬೇಕು. ಮತ್ತು ಇನ್ನೊಂದು ಮರ ಬೆಳೆಸ್ತಕ್ಕಂಥ ಸಂಘ ಸಂಸ್ಥೆಗಳಿರ್ತವೆ ಅಥವಾ ವೆಲ್ಫೇರ್ ಕಮಿಟಿಗಳಿಗೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು. ಹಿರಿಯ ನಾಗರಿಕರಿದ್ದಾರೆ ಬೆಂಗಳೂರಿನಲ್ಲಿ, ಭಾಳಷ್ಟು ಬುದ್ಧಿಜೀವಿಗಳು ಒಳ್ಳೊಳ್ಳೆಯ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅವರೆಲ್ಲರ ಸಹಕಾರ ಒಂದೊಂದಿಗೆ ಸರ್ಕಾರ ಕೈಜೋಡಿಸಿ ಈ ಬೃಹತ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪಿಸೋದ್ರಿಂದ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ನಮಸ್ತೆ.